ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸಿಗೆ ಇರುವ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಿಚ್ ಮಾಡೋರಿಗೆ ಎಲ್ರಿಗೂ ಯೂಸ್ಫುಲ್ ಆಗಿರುವ ಒಂದು ಟಿಪ್ಸ್ ಇದು. ಏನಂದರೆ, ನಮಗೆ ಈ ಥರದ ಬಾಕ್ಸಲ್ಲಿ ನೀಡಲ್ಸ್ ತೆಗೀಲಿಕ್ಕೆ ಸಿಗುತ್ತೆ. ಈ ಥರ ಒಂದು ಬಾಕ್ಸ್ ಎಲ್ಲರ ಕೈಯಲ್ಲೂ ಇದ್ದರೆ, ಸ್ಟಿಚ್ ಮಾಡೋರ ಕೈಯಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಇದರಲ್ಲಿ ಬೇರೆ ಬೇರೆ ಟೈಪ್ ನೀಡಲ್ಸ್ ಇದೆ. ದಪ್ಪ ಇರುವ ನೀಡಲ್ಸ್ ಇದೆ, ಸ್ಲಿಮ್ ಆಗಿರುವ ನೀಡಲ್ಸ್ ಇದೆ. ನಮಗೆ ಬ್ಲೌಸ್ ಹೆಮ್ಮಿಂಗ್ ಮಾಡಲಿಕ್ಕೆ, ಹುಕ್ಸ್ ಇಡಲಿಕ್ಕೆ ಎಲ್ಲ ಒಂದೊಂದು ಸ್ಟಿಚ್ ಮಾಡಲಿಕ್ಕೂ ಒಂದೊಂದು ಥರದ ನೀಡಲ್ಸ್ ಯೂಸ್ ಮಾಡ್ಬೋದು. ನಮಗೆ ತುಂಬ ದಪ್ಪ ಇರುವ, ಈಗ ಜೀನ್ಸ್ ಎಲ್ಲ ಕೈಯಲ್ಲಿ ಸ್ಟಿಚ್ ಮಾಡಬೇಕು ಅಂತಿದ್ದರೆ ಸ್ವಲ್ಪ ದಪ್ಪ ಇರುವ, ಲೆಂಗ್ತ್ ಇರುವ ನೀಡಲ್ಸ್ ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ, ಬ್ಲೌಸಿನ ಹುಕ್ಕು ಮತ್ತು ನೆಕ್ ಹೆಮ್ಮಿಂಗ್ ಮಾಡಲಿಕ್ಕೆಲ್ಲ ಸ್ಲಿಮ್ ಆಗಿರುವ, ಸ್ವಲ್ಪ ಶಾರ್ಟ್ ಆಗಿರುವ ನೀಡಲ್ಸ್ ಒಳ್ಳೆಯದು. ಹಾಗಾಗಿರುವ ಕಾರಣ ನಾವು ಈ ಥರದ ಒಂದು ಬಾಕ್ಸ್ ತೆಗೆದಿಟ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಸ್ಟಿಚ್ ಮಾಡುವವರಿಗೆ. ನಾನಿದು ನನ್ನ ಮನೆ ಹತ್ರ ಇರುವ ಒಂದು ಹೈಪರ್ ಮಾರ್ಕೆಟಿಂದ ತೆಕ್ಕೊಂಡಿರೋದು. ನಾನು 32 ರೂಪಾಯಿ ಇದಕ್ಕೆ ಕೊಟ್ಟಿರೋದು. ಇದರಲ್ಲಿ 7-8 ಥರದ ನೀಡಲ್ಸ್ ಇದೆ. ಒಂದೊಂದು ಬಾಕ್ಸಲ್ಲೂ 3 ಥರದ ನೀಡಲ್ಸ್ ಇದೆ. ಒಂದರಲ್ಲಿ ಸ್ವಲ್ಪ ದೊಡ್ಡದಿದೆ ಮತ್ತು ಅದರ ಹೋಲ್ಸು ಕೂಡ ಒಂದೊಂದು ರೀತಿ ಇದೆ. ನಮಗೆ ಸ್ವಲ್ಪ ಈಗ ಬೀಡ್ಸ್ ವರ್ಕ್ ಎಲ್ಲ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಈ ಹಾಲ್ಸ್, ನೂಲು ಹಾಕೋ ಹಾಲ್ಸು ಸ್ವಲ್ಪ ಸಣ್ಣದಿರೋದು, ಅಲ್ಲಿ ದಪ್ಪ ಇಲ್ಲದೆ ಇರೋದು ಎಲ್ಲ ಯೂಸ್ ಮಾಡಿ ಮಾಡ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಬಾಕ್ಸು ಸ್ಟಿಚ್ ಮಾಡೋರು ತೆಗೆದ್ರೆ. ನಾವೀಗ ಅಂಗಡಿಯಿಂದ ತೆಗೆಯುವಾಗ ಒಂದು ನೀಡಲೆಲ್ಲ ತೆಗೆದ್ರೆ ಅದು ಎಲ್ಲದಕ್ಕೂ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಅದು ನಾವು ಯೂಸ್ ಮಾಡಿ ಹೀಗೆ ಇಟ್ಟರೆ ಸ್ವಲ್ಪ ದಿವಸ ಆಗುವಾಗ ಅದರಲ್ಲಿ ಕರೆ ಬೀಳುತ್ತೆ. ನಮಗೆ ಮತ್ತೆ ಸ್ಟಿಚ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಆಗ್ತದೆ ಒಂದೊಂದು. ಈ ಥರದ ಒಂದು ಬಾಕ್ಸಲ್ಲಿ ನಾವು ಯೂಸ್ ಮಾಡಿ ಅದರ ಇಟ್ಟರೆ ಹಾಗೆಲ್ಲ ಆಗಲ್ಲ, ಗಾಳಿಯೆಲ್ಲ ಹೋಗೋದಿಲ್ಲ ಅಲ್ಲ, ಹಾಗೆ ತೊಂದರೆ ಇಲ್ಲ. ಮತ್ತು ಇದು ತೆಗಿಬೇಕಿದ್ರೆ ಡೈರೆಕ್ಟ್ ನಮಗೆ ಆಗ ಓಪನ್ ಮಾಡಲಿಕ್ಕೆ ಆಗಲ್ಲ. ಇಲ್ಲೊಂದು ಹೋಲ್ಸ್ ಕಾಣಿಸ್ತದೆ ಅಲ್ಲ, ಈ ಹೋಲ್ಸನ್ನು ಈ ಥರ ಮಾಡಬೇಕು. ನಮಗೆ ಯಾವ ನೀಡಲ್ ಬೇಕೋ ಅಲ್ಲಿಗೆ ಈ ಹೋಲ್ಸನ್ನು ಈ ಥರ ಮಾಡಿಕೊಂಡು, ನೋಡಿ ಈಗ ನೀಡಲ್ ಕಾಣ್ತಾ ಇದೆ, ಈ ಥರ ಮಾಡಿಕೊಂಡು ನಮಗೆ ಬೇಕಿರುವ ನೀಡಲ್ ತೆಗಿಬೋದು. ನಾನೀಗ ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇರುವ ಕಾರಣ ಈ ಥರ ತೋರಿಸ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ತುಂಬ ಚಿಕ್ಕ ನೀಡಲು. ನೋಡಿ, ನಮಗೆ ಬೀಡ್ಸ್ ವರ್ಕ್ ಕೂಡ ಇದರಲ್ಲಿ ಮಾಡ್ಬೋದು. ಬೀಡ್ಸಿನ ಹಾಲ್ಸ್ ಸ್ವಲ್ಪ ದೊಡ್ಡದಿದ್ದರೆ ಬೀಡ್ಸ್ ವರ್ಕೆಲ್ಲ ಮಾಡ್ಬೋದು. ಹೆಮ್ಮಿಂಗ್ ಮಾಡಲಿಕ್ಕೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ಥರ ಇದು ಸ್ವಲ್ಪ ದಪ್ಪ ಇರುವ ನೀಡಲು. ಇದು ಕೂಡ ಅದೇ ಥರ ದಪ್ಪ ಇದೆ, ಸ್ವಲ್ಪ ಉದ್ದ ಕಡಿಮೆ, ಆಚೆದು ಸ್ವಲ್ಪ ಉದ್ದ ಜಾಸ್ತಿ. ಒಂದು ನೀಡಲ್ ತುಂಬ ಉದ್ದ ಇದೆ, ಇದು ಉದ್ದ ಇರೋದು ದಪ್ಪ ಕಮ್ಮಿ ಇರುವ ನೀಡಲು. ಹಾಗೆ ವೆರೈಟಿ ನೀಡಲ್ಸ್ ಇದರಲ್ಲಿ ಇದೆ. ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಚಾನಲ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.